ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ವೀಣಾ ಮಹೇಂದ್ರ ವ್ಲಾಗ್ಸ್. ನಾನಂತೂ ಮನೇಲಿ ಸ್ವೀಟ್ಸ್ ಮಾಡೋದು ತುಂಬಾ ಕಮ್ಮಿ. ಹಾಗಾಗಿ ಸ್ವೀಟ್ ರೆಸಿಪೀಸ್ ಹೆಚ್ಚಾಗಿ ನನ್ನ ವ್ಲಾಗ್ಸಲ್ಲಿ ಕೂಡ ಅಪ್ಲೋಡ್ ಮಾಡೋದಿಲ್ಲ. ಸ್ವೀಟ್ಸ್ ಮಾಡೋದಕ್ಕೆ ರೀಸನ್ಸ್ ಬೇಕಾಗತ್ತಲ್ವಾ. ಅಂದರೆ ಹಬ್ಬದ ದಿನಗಳಲ್ಲಿ ದೇವ್ರಿಗೆ ನೈವೇದ್ಯ ಇಡೋದಾಗಲಿ ಅಥವಾ ಏನಾದರೂ ಒಂದು ಒಕೇಶನ್ನು, ಒಂದೊಳ್ಳೆ ಖುಷಿ ವಿಷಯ ಇದ್ದಾಗ ಮಾಡೋದು ಸಾಮಾನ್ಯ ಅಲ್ವಾ. ನಿಮ್ಮ ಜೊತೆ ಒಂದು ಖುಷಿ ವಿಷಯ ಹಂಚ್ಕೊಳ್ಳೋದಿದೆ ಇವತ್ತು. ಹಾಗಾಗಿ ಒಂದು ಕುಂಬಳಕಾಯಿ ಹಲ್ವಾ, ಅಂದರೆ ಸ್ವೀಟ್ ಕುಂಬಳಕಾಯಿ ಹಲ್ವಾ ಮಾಡಿ ತೋರಿಸ್ತಾ ಇದ್ದೀನಿ. ಅದು ಏನು ಖುಷಿ ವಿಚಾರ ಅಂತ ನಾನು ಸ್ವೀಟ್ ಹೇಳ್ಕೊಡ್ತಾನೆ ಹೇಳ್ತೀನಿ. ಸೊ ಕುಂಬಳಕಾಯಿನ 2 ಭಾಗ ಮಾಡಿಕೊಟ್ರು ನಮ್ಮ ಮನೆಯವರು. ಒಂದು ಭಾಗದಲ್ಲಿ ನಾನು ಸ್ವೀಟ್ ಮಾಡ್ತಾಯಿದ್ದೀನಿ. ಕುಂಬಳಕಾಯಿ ಬೀಜನೆಲ್ಲ ಸಪ್ರೇಟ್ ಮಾಡಿ ತೊಳೆದ್ಬಿಟ್ಟು ಒಂದು ಪ್ಲೇಟಲ್ಲಿ ಹಾಕಿ ಬಿಸಿಲಿಗೆ ಒಣಗಕ್ಕಿಟ್ಟಿದ್ದೀನಿ. ಈಗ ನೋಡಿ, ಸಿಪ್ಪೆ ತೆಗ್ದಿರೋ ಕುಂಬಳಕಾಯಿ ಪೀಸ್ನ ತೆಗೆದಿಟ್ಕೊಂಡು ಅದನ್ನು ಸಣ್ಣದಾಗಿ ತುರಿದಿಟ್ಕೊತಾ ಇದ್ದೀನಿ. ನೋಡಿ, ಈ ಥರ ತುರ್ಕೊಂಡ್ರೆ ಸಾಕು. ಹಾಗೆಯೇ ಕೆಲವು ಡ್ರೈ ಫ್ರೂಟ್ಸು, ಬಾದಾಮಿ, ಗೋಡಂಬಿ, ದ್ರಾಕ್ಷಿ ಎಲ್ಲ ಪೀಸ್ ಮಾಡಿಟ್ಕೊಂಡಿದ್ದೀನಿ. ಮತ್ತು 1 ಕಪ್ ಆಗೋಷ್ಟು ಸಕ್ಕರೆ ಕೂಡ ತೊಗೊಂಡಿದ್ದೀನಿ. ಹಾಗೆಯೇ 1 ಕಪ್ಪು ತೋರಿಸಿದ್ದೀನಿ ಇಲ್ಲಿ. ಆದರೆ ಇದು ಎಷ್ಟು ಹಿಡಿಯುತ್ತೋ ನೋಡಿಕೊಂಡು ಹಾಲು ಹಾಕ್ಕೋಬೇಕಾಗತ್ತೆ. ಹಾಗಾಗಿ ಸುಮಾರು ನೀವು 1-2 ಕಪ್ಪು ರೆಡಿ ಇಟ್ಕೊಳ್ಳಿ ಹಾಲನ್ನ. ಮತ್ತು 2 ಏಲಕ್ಕಿನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆಯೇ ತುಪ್ಪ ಬೇಕಾಗುತ್ತೆ, ಹೆಚ್ಚಿಗೇನು ಬೇಡ, 1-2 ಸ್ಪೂನ್ ಇದ್ದರೆ ಸಾಕು. ನೋಡಿ, ಇವಾಗ ಒಂದು ಪ್ಯಾನ್ನ ಒಲೆ ಮೇಲೆ ಇಟ್ಕೊಂಡು 2 ಸ್ಪೂನು ತುಪ್ಪ ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ನಾವು ಡ್ರೈ ಫ್ರೂಟ್ಸ್ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡಿಕೊಂಡು ಅದನ್ನು 1 ಕಪ್ಗೆ ತೆಗೆದಿಟ್ಕೊತಾ ಇದ್ದೀನಿ. ಈಗ ಇದೇ ತುಪ್ಪ ಇದೆಯಲ್ಲ, ಈ ತುಪ್ಪಕ್ಕೆ ನಾವು ತುರಿದಿಟ್ಕೊಂಡಿರುವ ಕುಂಬಳಕಾಯಿ ತುರಿನ ಸೇರಿಸ್ಕೊಂಡು 1-2-3 ನಿಮಿಷ ಹಾಗೆ ಫ್ರೈ ಮಾಡ್ಕೋಬೇಕಾಗತ್ತೆ. ಈ ಕುಂಬಳಕಾಯಿ ತುರಿ 2 ಕಪ್ಪು ತೊಗೊಂಡಿದ್ದೀನಿ ನಾನು. ಈಗ ನೋಡ್ತಾ ಇದ್ದೀರಲ್ಲ, ಈ ಕಪ್ ಅಳತೆಯಲ್ಲಿ 2 ಕಪ್ಪು ಕುಂಬಳಕಾಯಿ ತುರಿನ ಸೇರಿಸ್ಕೊಂಡು ಇವಾಗ ಲೈಟಾಗಿ ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕಾಗತ್ತೆ. ಅಟ್ಲೀಸ್ಟ್ 3 ನಿಮಿಷ ಹೀಗೆ ಫ್ರೈ ಮಾಡ್ಕೋಬೇಕಾಗತ್ತೆ. ನೋಡಿ, 3 ನಿಮಿಷ ಫ್ರೈ ಆದಮೇಲೆ ಒಂದು ಸ್ವಲ್ಪ ಅದೆಲ್ಲ ನೀರು ಇಂಗಿದೆ. ಈಗ ಅದಕ್ಕೆ 1 ಕಪ್ಪು ಕಾಯಿಸಿರೋ ಹಾಲನ್ನ ಸೇರಿಸ್ಕೊತಾ ಇದ್ದೀನಿ. ಅಂದರೆ ಬಿಸಿ ಇದ್ದಾಗಲೂ ಹಾಕ್ಕೋಬೋದು ಅಥವಾ ಕಾಯಿಸಿ ಆರಿಸಿದ ಹಾಲು ಕೂಡ ಹಾಕ್ಕೋಬೋದು. ನೋಡಿ, ಹಾಲು ಸೇರಿಸ್ಕೊಂಡ್ಮೇಲೆ ಈ ಥರನೇ ಕೈ ಆಡಿಸ್ತಾ ಇರಬೇಕು, ಅಂದರೆ ತಳ ಹಿಡಿಯುತ್ತಲ್ವ. ಹಾಗಾಗಿ ಈ ಥರ ಮಿಕ್ಸ್ ಮಾಡ್ಕೊತಾನೆ ಇರಬೇಕು. ಹೀಗೆ ಒಂದು 3-4 ನಿಮಿಷ ಮಿಕ್ಸ್ ಮಾಡ್ಕೊತಾ ಇರಬೇಕು. ಮತ್ತು ನಾನು ಆಗಲೇ ಹೇಳಿದೆ ಒಂದು ಖುಷಿ ವಿಷಯ ಹಂಚ್ಕೋಬೇಕು ಅಂತ. ನಿಮ್ಗೀಗಾಗಲೇ ಗೊತ್ತಿರೋ ಹಾಗೆ ನನಗೆ ನನ್ನ ಚಾನಲ್ಲು ಅಕ್ಟೋಬರ್ 20ನೇ ತಾರೀಕು, ಅಂದರೆ ದೀಪಾವಳಿ ದಿನವೇ ಮಾನಿಟೈಸೇಷನ್ ಆಯಿತು. ಅಂದರೆ ಮೋನೋ ಅಂತ ಹೇಳ್ತೀವಲ್ಲ, 20 ದಿವಸ ಆದಮೇಲೆ ಒಂದು $10 ನಮ್ಮ ಚಾನಲ್ಗೆ ಬಂದಾಗ ನಮಗೆ ಒಂದು ವೆರಿಫಿಕೇಷನ್ ಪ್ರೋಸೆಸ್ ಇರುತ್ತೆ. ಆ ವೆರಿಫಿಕೇಷನ್ ಪ್ರೋಸೆಸ್ ಏನು ಅಂದರೆ, ಪಿನ್ನು, ಗೂಗಲ್ ಆ್ಯಡ್ಸೆನ್ಸ್ ಪಿನ್ನು ಮನೆಗೆ ಕಳಿಸ್ತಾರಲ್ವ ನಾವು ವೆರಿಫಿಕೇಷನ್ ಪ್ರೋಸೆಸ್ ಮಾಡೋದಕ್ಕೆ. ಬಟ್ ನಾನು ಆ ಆಪ್ಷನ್ ಚೂಸ್ ಮಾಡಲಿಲ್ಲ. ಆನ್ಲೈನ್ ವೆರಿಫಿಕೇಷನೇ ಇದೆ ಈಗ ಒಂದು ಪರ್ಸೋನಾ ಆ್ಯಪಲ್ಲಿ. ಸೊ ಹಾಗಾಗಿ ನಾನು ಅದನ್ನೇ ಆಫ್ ಮಾಡಿದೆ. ಅದು ಕೂಡ 10 ಮಿನಿಟ್ಸಲ್ಲೇ ಆಗೋಯಿತು. ಸೊ ನನಗಿವಾಗ $10 ಕಂಪ್ಲೀಟ್ ಆಗಿ ಗೂಗಲ್ ಆ್ಯಡ್ಸೆನ್ಸ್ ವೆರಿಫಿಕೇಷನ್ ಕೂಡ ಆಗಿದೆ. ಮತ್ತು ಮುಂದೆ ಏನು ಸ್ಟೆಪ್ ಅಂದರೆ, ಇನ್ನು ಮುಂದೆ ಪ್ರತಿ ಸತಿ $100 ಆಗೋವರೆಗೂ ನಾನು ಅದನ್ನು ವಿಡ್ರಾ ಮಾಡ್ಕೊಳ್ಳೋ ಹಾಗಿಲ್ಲ. ಸೊ ಫಸ್ಟ್ ವಿಡ್ರಾವಲ್ ಇನ್ನೂ ತುಂಬ ದಿನ ಇದೆ. ಬಟ್ ಇದೂ ಒಂದು ಖುಷಿ ವಿಚಾರ ಅಲ್ವಾ. ಗೂಗಲ್ ಆ್ಯಡ್ಸೆನ್ಸ್ ಎಲ್ಲ ವೆರಿಫಿಕೇಷನ್ ಪ್ರೋಸೆಸ್ ಕಂಪ್ಲೀಟ್ ಆಗಿರೋದು, ಅದು ಬೇಗನೆ ಆಗಿದೆ. ನನಗನ್ಸುತ್ತೆ ಒಂದು
15 ಡೇಸ್ ಒಳಗಡೆ ಆಗಿದೆ ಅಂತ. ಮೋನೋ ಆದಮೇಲೆ 15 ಡೇಸ್ ಒಳಗಡೆ ಈ ವೆರಿಫಿಕೇಷನ್ ಎಲ್ಲ ಕಂಪ್ಲೀಟ್ ಆಗಿದೆ. ಸೊ ಅದನ್ನು ಹೇಳೋಕ್ಕೆ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದ್ದು ಒಂದು ಖುಷಿ ವಿಷಯ ಹಂಚ್ಕೋತೀನಿ ಅಂತ. ನೋಡಿ, ಇವಾಗ ಈ ಥರ ಒಂದು 4 ನಿಮಿಷ ನಾನು ಹಾಲು ಹಾಕ್ಕೊಂಡು ಬೇಯಿಸ್ಕೊಂಡ ಮೇಲೆ ಸುಮಾರು ಹೊತ್ತು ಬೆಂದಿದೆಯಲ್ಲ ಇದು. ಇವಾಗ 1 ಕಪ್ಪು ಸಕ್ಕರೆ ಹಾಕ್ಕೊಂಡಾಗ ಅದು ನೀರು ಬಿಟ್ಕೊಳ್ಳುತ್ತೆ. ಸಕ್ಕರೆ ಹಾಕಿದಾಗ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ. ಅದನ್ನು ಅಷ್ಟೇ ಒಂದು 5 ನಿಮಿಷ ಹಾಗೆ ತಿರುಗಿಸ್ತಾ ಇರಬೇಕು. ನೋಡಿ, ಇವಾಗ ಸುಮಾರು ಒಂದು 15 ನಿಮಿಷ ಆಗಿದೆ. ನಾನು ಸ್ಟಾರ್ಟಿಂಗ್ ತುಪ್ಪದಲ್ಲಿ ಹುರ್ಕೊಂಡು ಶುರು ಮಾಡಿದ್ನಲ್ಲ, ಆವಾಗಿಂದ ಒಂದು 15-20 ನಿಮಿಷನೇ ಆಗಿದೆ ಅಂತ ಹೇಳ್ಬೋದು. ಈ ಥರ ಚೆನ್ನಾಗಿ ಬೇಯಬೇಕು, ಹಾಲಲ್ಲೇ ಬೇಯಬೇಕು. ಆಮೇಲೆ ನೀವು ನೋಡ್ಕೋತಾ ಇರಬೇಕು, ಈ ಥರ ಗಟ್ಟಿ ಆಗಿದೆ ಅನಿಸಿದ್ಮೇಲೆ ಇನ್ನೊಂದು ಸ್ವಲ್ಪನೇ ಹಾಲು ಸೇರಿಸ್ಕೊಂಡು ಈ ಥರ ಕಲಿಸ್ತಾನೆ ಇರಬೇಕು. ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ತಿದೆ ಅನಿಸುತ್ತೆ. ಸ್ವಲ್ಪ ಕಲ್ಲರ್ ಎಲ್ಲ ಚೇಂಜ್ ಆಗಿದೆ ಮತ್ತು ಬೆಂದಿರೋದು ಗೊತ್ತಾಗ್ತಿದೆ. ಈಗ ನಾವು ತೆಗೆದಿಟ್ಕೊಂಡಿದ್ವಲ್ಲ ಏಲಕ್ಕಿ ಪುಡಿ, ಅದನ್ನು ಕೂಡ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಆಲ್ಮೋಸ್ಟ್ ಒಂದು 80% ಕುಕ್ ಆಗಿದೆ. ಈಗ ನಾನಿಲ್ಲಿ ಸುಮಾರು 2 ಕಪ್ಪು ಹಾಲನ್ನ ಬಳಸ್ಕೊಂಡಿದ್ದೀನಿ ಇದು ಬೇಯೋಷ್ಟೊತ್ತಿಗೆ. ಮತ್ತು 1 ಕಪ್ಪು ಅಥವಾ ಜಾಸ್ತಿ ಸ್ವೀಟ್ ಬೇಕು ಅನ್ನೋರು 1/4 ಕಪ್ಪು ಸಕ್ಕರೆ ಹಾಕ್ಕೊಂಡ್ರು ನಡೆಯುತ್ತೆ. ಆದರೆ ನಾನು 1 ಕಪ್ ಮಾತ್ರ ಯೂಸ್ ಮಾಡ್ಕೊಂಡಿದ್ದೀನಿ. ನೋಡಿ, ಇವಾಗ ಚೆನ್ನಾಗಿ ಬೆಂದಿದೆ. ಆಲ್ಮೋಸ್ಟ್ ನೀಟಾಗಿ ಹದಕ್ಕೆ ಬಂದಿದೆ, ಹಲ್ವಾ ಹದಕ್ಕೆ ಬಂದಿದೆ. ಈಗ ಡ್ರೈ ಫ್ರೂಟ್ಸ್ ಎಲ್ಲ ತುಪ್ಪದಲ್ಲಿ ಫ್ರೈ ಮಾಡಿಟ್ಕೊಂಡಿದ್ವಲ್ಲ, ಅದನ್ನು ಕೂಡ ಹಾಕ್ಕೊಂಡು ಸರ್ವ್ ಮಾಡ್ಕೊಳ್ಳೋಣ. ಕುಂಬಳಕಾಯಿ ಹಲ್ವಾ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು. ಮನೇಲಿ ಎಲ್ರಿಗೂ ಕೂಡ ಇಷ್ಟ ಆಯಿತು. ನೀವು ಕೂಡ ಇದೇ ಮೆಥಡ್ ಫಾಲೋ ಮಾಡಿಕೊಂಡು ಕುಂಬಳಕಾಯಿ ಹಲ್ವಾನ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಮನೇಲಿ ಟ್ರೈ ಮಾಡಿ ಕಮೆಂಟ್ಸಲ್ಲಿ ತಿಳಿಸ್ತಿರಲ್ಲ ಹೇಗೆ ಬಂದಿತ್ತು ಅಂತ. ನನ್ನ ಚಾನೆಲ್ನ ಹೊಸದಾಗಿ ನೋಡ್ತಿರೋರು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಯಾವುದೇ ವಿಡಿಯೋ ಹಾಕಿದ್ರೆ ನಿಮಗೆ ನೋಟಿಫಿಕೇಷನ್ ಇಮ್ಮಿಡಿಯೇಟಾಗಿ ಬರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.